ಲಕ್ಷ್ಮೀ ಕ್ಷೀರರ ಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕದೀಪಾಂಕುರಂ ಶ್ರೀಮನ್ಮಂದಕಟಾಕ್ಷಲಬ್ಧಯೋ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಕರದ್ವಯೇನ ಕಮಲೆ ಧಾರಯಂತೀಂ ಸ್ವಲೀಲಯ ಆರನೂಪರ ಸಂಯಸ್ತೀಂ ಲಕ್ಷ್ಮೀಂ ತ್ವಾಂ ನಮಾಮ್ಯಕಂ. ಇವತ್ತು ಒಂದು ವಿಶೇಷವಾದಂಥ ಒಂದು ಎಪಿಸೋಡ್ ಇದು. ನಾನು ಲಕ್ಷ್ಮೀ ಮಂತ್ರ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಸಾಕಷ್ಟು ಜನಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ. ಶ್ರಾವಣ ಮಾಸದ 2ನೇ ಶುಕ್ರವಾರ, ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಬರ್ತಕ್ಕಂಥ 2ನೇ ಶುಕ್ರವಾರ ಅತ್ಯಂತ ಪವಿತ್ರವಾದ ಶುಕ್ರವಾರ ಅಂತ ನಾವು ಭಾವನೆ ಮಾಡ್ತಾ ಇರ್ತೀವಿ. ಯಾಕಂದರೆ ಈ ಹಬ್ಬವನ್ನು ಭಾರತಾದ್ಯಂತ ಶ್ರದ್ಧಾ ಭಕ್ತಿಗಳಿಂದ ತಾಯಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥ ದಿನ. ವರಲಕ್ಷ್ಮಿ ವ್ರತ ಅಂದರೆ ಬಡವರು ಶ್ರೀಮಂತರು ಎಲ್ಲರೂ ಆಚರಣೆ ಮಾಡ್ತಕ್ಕಂಥ ಒಂದು ಸುಲಭವಾದ ಹಬ್ಬ ಈ ವರಲಕ್ಷ್ಮಿ ಹಬ್ಬ. ತಾಯಿ ವರಲಕ್ಷ್ಮಿಯನ್ನು ಈ ವರ್ಷ ಆಗಸ್ಟ್ 21ನೇ ತಾರೀಕು ಶುಕ್ರವಾರ ವರಲಕ್ಷ್ಮಿಯ ವ್ರತ ಬರ್ತಾ ಇದೆ. ವ್ರತದಲ್ಲಿ ಮುಖ್ಯವಾಗಿ ಬೆಳಗ್ಗೆನೆ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಂಡು ಮನೆಗೆ ಪಚ್ಚ ತೋರಣವನ್ನು ಕಟ್ಟಿ ಮನೆ ಮುಂದೆ ರಂಗೋಲಿಯನ್ನು ಬಿಡಿಸಿ ಶ್ರದ್ಧಾಭಕ್ತಿಯಿಂದ ಮನೆ ಮಂದಿಯಲ್ಲೂ ಕೂಡ ಆಚರಣೆ ಮಾಡ್ತಕ್ಕಂಥವ್ರು. ಮುಖ್ಯವಾಗಿ ಈ ಪೂಜಾ ವಿಧಾನದಲ್ಲಿ ಸಿದ್ಧಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ಧನ ಧಾನ್ಯ ಸಂಪತ್ತು ಐಶ್ವರ್ಯ ಸಂತಾನ ವೀರ್ಯ ಶೌರ್ಯ ಧನ ಸಂಪತ್ತಿಗಾಗಿ ಸಿದ್ಧಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ಈ ಪೂಜೆಯಲ್ಲಿ ಮುಖ್ಯವಾಗಿ ಹೆಣ್ಮಕ್ಳು 9 ಗಂಟಿರ್ತಕ್ಕಂಥ ಅರಿಶಿಣದ ದಾರವನ್ನು ಪೂಜೆ ಆದಮೇಲೆ ತಮ್ಮ ಕಂಕಣಕ್ಕೆ ಆ ದಾರವನ್ನು ಕಟ್ಕೊಳ್ತಾರೆ. ಪೂಜೆ ಎಲ್ಲ ಆದಮೇಲೆ ಸಂಜೆ ಮುತ್ತೈದೆಯರನ್ನು ಕರೆದುಬಿಟ್ಟು ತಾಂಬೂಲ ಪ್ರಸಾದವನ್ನು ಎಲ್ಲರಿಗೂ ಕೊಡ್ತಾರೆ. ಪೂಜಾ ವಿಧಾನದಲ್ಲಿ ಮುಖ್ಯವಾಗಿ ತಾಯಿಗೆ ಇಷ್ಟವಾಗಿರ್ತಕ್ಕಂಥ ಒಬ್ಬಟ್ಟು, ಕಡುಬು ಮತ್ತು ಪಾನಕ, ಕೋಸಂಬರಿ, ವಡೆ, ಚಿತ್ರಾನ್ನ ತಾಯಿಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು. ನಿಮ್ಮ ಶಕ್ತ್ಯಾನುಸಾರ ಈ ಪ್ರಸಾದವನ್ನು ನೀವು ತಾಯಿಗೆ ವಿನಿಯೋಗ ಮಾಡಿ ಶ್ರದ್ಧಾಭಕ್ತಿಗಳಿಂದ ನಿಮ್ಮ ಪೂಜಾ ಗೃಹವನ್ನು ಅಲಂಕಾರ ಮಾಡಿ, ಮತ್ತು ಕೆಲವರು ಲಕ್ಷ್ಮಿಯನ್ನು ಕೂಡ ಕೂರಿಸ್ತಾರೆ. ನಿಮ್ಮ ಆಚಾರದ ಪ್ರಕಾರ ಲಕ್ಷ್ಮಿಯನ್ನು ನೀವು ಕೂರಿಸೋದು ಅಥವಾ ಮನೆಯಲ್ಲೇ ವರಲಕ್ಷ್ಮಿ ಅಂತ ನೀವು ಆರಾಧನೆ ಮಾಡಿ ಮಾಮೂಲಿ ಕಲಶದಲ್ಲಿ ತೆಂಗಿನಕಾಯಿಯನ್ನು ಇಟ್ಬಿಟ್ಟು ಅದನ್ನು ವರಲಕ್ಷ್ಮಿ ಅಂತ ಆಚರಣೆ ಮಾಡೋರು, ಅಥವಾ ಮುಖವಾಡ ಹಾಕಿ ಅಮ್ಮನವ್ರಿಗೆ ವಿವಿಧ ಆಭರಣಗಳನ್ನು ಇಟ್ಟು ಆವತ್ತು ಕಾಂಚೀಪುರಂ ರೇಷ್ಮೆ ಸೀರೆಯನ್ನು ತಾಯಿಗೆ ಉಡಿಸಿ ಅಲಂಕಾರವನ್ನು ಮಾಡಿ ಧೂಪ ನೈವೇದ್ಯಗಳನ್ನು ಮಾಡಿ ಭಕ್ತಿಯಿಂದ ನಮಿಸುವವರು ಕೂಡ ಇರ್ತಾರೆ. ಯಥಾಶಕ್ತಿ ಆವತ್ತು ತಾಯಿಗೆ ನೈವೇದ್ಯವನ್ನು ಮಾಡಿ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿಮ್ಮ ಯಥಾಶಕ್ತಿ 4 ಜನಕ್ಕೆ ನಿಮ್ಮ ಮನೆಯಲ್ಲಿ ಅನ್ನದಾನವನ್ನು ಮಾಡಿ ತಾಯಿಯನ್ನು ಭಕ್ತಿಯಿಂದ ಒಲಿಸ್ಕೊಂಡು ಸ್ತೋತ್ರ ಮಂತ್ರಗಳು ಗೊತ್ತಿದ್ದರೆ ಸ್ತೋತ್ರ ಮಂತ್ರಗಳನ್ನು ಓದ್ಕೊಳ್ಳಿ. ವರಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡೋದಕ್ಕೆ ಒಂದು ಶುಭ ಸಮಯವನ್ನು ನಾನು ಹೇಳ್ತಾ ಇದ್ದೀನಿ. ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಸ್ವಾಮಿ ಯಾವ ಟೈಮಲ್ಲಿ ನಾವು ಪ್ರಾರಂಭ ಮಾಡಬೇಕು ಹಾಗೆ ಅಂತೇಳಿ. ಇದಕ್ಕೆ ನಿಮ್ಗೆ ಅನುಕೂಲಕರವಾಗಿರ್ತಕ್ಕಂಥ 1-2 ಟೈಮನ್ನು ಹೇಳಿದ್ದೀನಿ. ಆ ಟೈಮಲ್ಲಿ ಮಾಡ್ಕೊಳ್ಳಿ. ಇವತ್ತು ಅನುರಾಧ ನಕ್ಷತ್ರ ಇದೆ. ಶುಕ್ರವಾರ 21ನೇ ತಾರೀಕು ಆಗಸ್ಟ್ ಅನುರಾಧ ನಕ್ಷತ್ರ ಇದೆ. ಅನುರಾಧ ನಕ್ಷತ್ರ 11 ಗಂಟೆ 53 ನಿಮಿಷದವರೆಗೂ ಇದೆ. ಅನುರಾಧ ನಕ್ಷತ್ರ ಮಹಾನಕ್ಷತ್ರವಾಗಿರೋದ್ರಿಂದ ಈ ಟೈಮಲ್ಲಿ ಅನುರಾಧ ನಕ್ಷತ್ರ ಇರೋ ಒಳಗಡೆ ನೀವು ಮಾಡ್ಕೊಂಡಿದ್ರೆ ತುಂಬ ಅನುಕೂಲ ಆಗಿರುತ್ತೆ. ಮೊದಲನೇದು 10 ಗಂಟೆ 51 ನಿಮಿಷದಿಂದ ಬೆಳಗ್ಗೆ 11 ಗಂಟೆ 53 ನಿಮಿಷ. ಇದು ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು. ಮತ್ತು ಅದಕ್ಕಿಂತ ಮೊದಲು ಬೆಳಗ್ಗೆ 7 ಗಂಟೆ 43 ನಿಮಿಷದಿಂದ 9 ಗಂಟೆ 17 ನಿಮಿಷ ಬೆಳಗಿನ ಜಾವ. ಈ 2 ಸಮಯದಲ್ಲಿ ಕೂಡ ನೀವು ವರಲಕ್ಷ್ಮಿ ವ್ರತವನ್ನು ಪ್ರಾರಂಭ ಮಾಡ್ಬೋದು. ಈ ಶುಭ ಸಮಯದಲ್ಲಿ ನೀವು ಪ್ರಾರಂಭ ಮಾಡಿ. ಅನುರಾಧ ನಕ್ಷತ್ರ ಇರುತ್ತೆ, ಒಳ್ಳೆ ಟೈಮ್ ಇದೆ, ನಿಮಗೆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸುಲಭವಾಗಿ ಲಭಿಸುತ್ತೆ. ಇಲ್ಲಾಂದರೆ ಭಕ್ತಿಯನ್ನು ತದೇಕ ಚಿತ್ತದಿಂದ ಆ ತಾಯಿಯನ್ನು ಅನನ್ಯ ಭಕ್ತಿಯಿಂದ ತಾಯಿಯನ್ನು ಬೇಡ್ಕೊಂಡು, ಅಮ್ಮ ನಿನ್ನ ಪಾದಧೂಳಿ ನಮಗೆ ಸೋಕಿದ್ರೆ ಸಾಕಮ್ಮ, ನಿಮ್ಮ ಕಡೆಗಣ್ಣಿನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕಮ್ಮ, ನಿನ್ನ ಅನುಗ್ರಹ ಸಿಕ್ಕಿದರೆ ಸಾಕಮ್ಮ ಅಂಥೇಳಿ ಆ ತಾಯಿಯನ್ನು ಪರಿಪರಿಯಾಗಿ ನಾವು ಬೇಡ್ಕೋಬೇಕು.
ಯಾಕಂದರೆ ಆ ತಾಯಿ ನಮ್ಮ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ತಕ್ಕಂಥವಳು. ಆ ತಾಯಿಗಿರ್ತಕ್ಕಂಥ ಶಕ್ತಿ ಅನನ್ಯ. ಒಬ್ಬ ಇಂದ್ರನಿಂದ ಅಂತಕ್ಕಂಥ ಒಂದು ಸುರಲೋಕದ ರಾಜನಿಂದ ಹಿಡಿದು ಒಬ್ಬ ಅಸುರಲೋಕದ ರಾಜನವರೆಗೂ, ಒಬ್ಬ ಬಡವನಿಂದ ಒಬ್ಬ ಶ್ರೀಮಂತನಿಂದ ಆರಾಧನೆ ಮಾಡ್ತಕ್ಕಂಥ ದೇವರಂದ್ರೇ ಲಕ್ಷ್ಮಿ. ಜಾತಿ ಧರ್ಮ ಭೇದ ಇಲ್ದಿರ ಜೈನರು, ಬೌದ್ಧರು ಎಲ್ಲರೂ ಕೂಡ ತಾಯಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ದುಡ್ಡು ಯಾರಿಗೂ ಬೇಡ, ಎಲ್ಲರಿಗೂ ಹಣ ಬೇಕು. ಅದರಿಂದ ಈ ವ್ರತವನ್ನು ಭಕ್ತಿಯಿಂದ ಆಚರಣೆ ಮಾಡಬೇಕು. ಯಾಕಂದರೆ ನಮ್ಮ ಕರ್ಮ ಫಲವನ್ನು ಸುಡ್ತಕ್ಕಂಥ ತಾಯಿನೇ ಲಕ್ಷ್ಮಿ, ಈ ವರಲಕ್ಷ್ಮಿ. ಅದಕ್ಕೆ ಶಂಕರಾಚಾರ್ಯರು ಕನಕದಾರ ಸ್ತೋತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ದದ್ಯ ದಯಾನುಪವನೋ ದ್ರವಿಣಾಂಬುದಾರಂ ಅಸ್ಮಿನ್ನ ಕಿಂಚನ ವಿಹಂಗ ಶಿಶೋ ವಿಷಣ್ಣೆ ದುಷ್ಕರ್ಮ ಗರ್ಮಮಪನೀಯ ಚಿರಾಯ ದೂರಂ ನಾರಾಯಣ ಪ್ರಣಯನಿ ನಯನಾಂಬುವಾಹ. ಅಮ್ಮ, ನೀನು ಎಂಥ ದರಿದ್ರಗಳಿದ್ದರೂ ಕೂಡ ಈ ಸಪ್ತ ಸಾಗರದ ಆಚೆ ನಮ್ಮ ಕರ್ಮಫಲಗಳನ್ನು ದೂಡ್ತಕ್ಕಂಥವಳು ನೀನು. ನಾವು ನಿಮ್ಮ ಸಂತಾನವಮ್ಮ, ನಾವು ಹೊಟ್ಟೆ ಹಸುವಿನಿಂದ ಇದ್ದೀವಮ್ಮ, ನಾವು ಕರ್ಮಫಲಗಳಿಂದ ದುಃಖದಿಂದ ಇದ್ದೀವಮ್ಮ. ಈ ದುಃಖ, ಈ ಕಷ್ಟ ನಷ್ಟಗಳನ್ನು ದೂರ ಮಾಡಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ, ಗಂಡ ಹೆಂಡತಿ ಮಧ್ಯೆ ಅನುರಾಗ, ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟುಬಿಟ್ಟು ನಮ್ಮ ಶತ್ರುಕಾಟವನ್ನು ನಿವಾರಣೆ ಮಾಡಿ ಉದ್ಯೋಗ ವ್ಯವಹಾರಗಳಲ್ಲಿ ನಮ್ಮ ಜೀವನ ಕೊಡುವಂಥ ಆ ತಾಯಿನ ಅನನ್ಯ ಭಕ್ತಿಯಿಂದ ಬೇಡಿದರೆ ಆ ಕರುಣಾಮೂರ್ತಿ ತಾಯಿ ಬಂದು ನಿಮ್ಮನ್ನು ಕಾಪಾಡ್ತಾರೆ. ಕಾಪಾಡಿದರೆ ಹೆಂಗಿರುತ್ತೆ ಅಂದರೆ, ಆ ಮುಂದಿನ ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಇಷ್ಟ ವಿಶಿಷ್ಟ ಮತಯೋಪಿ ಯಯಾ ದಯಾರ್ದ್ರ ದೃಷ್ಟ ತ್ರಿಷ್ಟ ತ್ರಿವಿಷ್ಟ ಪದಂ ಸುಲಭಂ ಲಭಂತೆ ದೃಷ್ಟಿ ಪ್ರಕೃಷ್ಟ ಕಮಲೋದರ ದೀಪ್ತಿರಿಷ್ಟಂ ಪುಷ್ಟಿಂ ಕೃಪಿಷ್ಟ ಮಮ ಪುಷ್ಕರ ವಿಷ್ಟರಾಯ. ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ಎಲ್ಲ ಸ್ಟಾ 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 ಅಂತಕ್ಕಂಥ ಪದಗಳನ್ನು ಬರೆದಿದ್ದಾರೆ. ಅಂದರೆ ಈ ಮಂತ್ರವನ್ನು, ಈ ಕನಕದಾರ ಸ್ತೋತ್ರ ಮಂತ್ರವನ್ನು ಯಾರು ಓದ್ತಾರೋ ಅವರ ಮನೆಯಲ್ಲಿ ಧನ ಧಾನ್ಯ ಐಶ್ವರ್ಯ ಸಮೃದ್ಧಿ, ಒಂದು ಈ ಮೆಟಲ್ ಕಲ್ಲಿನ ಮೇಲೆ ಬಿದ್ದರೆ ಯಾವ ಥರ ಸೌಂಡ್ ಬರುತ್ತೋ ಆ ಥರ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಅಭಿವೃದ್ಧಿಯಾಗಿ ಧನ ಕನಕ ವಸ್ತು ವಾಹನ ವಸ್ತ್ರಾಭರಣಗಳನ್ನು ತಾಯಿ ಪ್ರಸಾದಿಸಿ ನಿಮ್ಮನ್ನೆಲ್ಲರನ್ನು ಕರುಣಿಸ್ತಾಳೆ ಅಂತ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.